ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿ ಡಿಸೈನ್ ಅನ್ನ ಪ್ರಾಪರ್ ಆಗಿ ಯಾವ ರೀತಿ ಟ್ರೆಸ್ ಮಾಡೋದು ಅಂತ ನಾವು ನೋಡ್ತಾ ಇದ್ದೀವಿ. ನೋಡಿ, ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಚೆನ್ನಾಗಿ ಬರಬೇಕು, ನಾವು ಪೇಂಟಿಂಗ್ ಮಾಡಿರೋದು ಅಟ್ರಾಕ್ಟಿವ್ ಕಾಣಬೇಕು, ತುಂಬಾನೇ ವಾವ್ ಅನ್ನೋ ಫ್ಯಾಕ್ಟರ್ ಬರಬೇಕು ಅಂದರೆ ನಾವು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಟ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನೀವು ಡಿಸೈನ್ಸನ್ನು ಚೆನ್ನಾಗಿ ಟ್ರೆಸ್ ಮಾಡಿದರೆ ಮಾತ್ರ ನಿಮ್ಮ ಪೇಂಟಿಂಗ್ ಏನಿದೆ, ನಿಮ್ಮ ಫೈನಲ್ ಔಟ್ಪುಟ್ ಏನಿದೆ ಅದು ತುಂಬ ಪ್ರೊಫೆಷ್ನಲ್ ಆಗಿ ಅಟ್ರಾಕ್ಟಿವ್ ಆಗಿ ಮತ್ತು ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಜನ ಅನ್ನೋ ಥರ ಬರುತ್ತೆ. ಸೊ ಹೀಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಸೈನ್ಸನ್ನು ಫ್ಯಾಬ್ರಿಕ್ ಪೇಂಟಿಂಗ್ ಆಗಿ ಯಾವ ರೀತಿ ಪ್ರಾಪರ್ ಆಗಿ ಟ್ರೆಸ್ ಮಾಡಬೇಕು, ಏನು ಟ್ರಿಕ್ಸ್ ಇದೆ, ಟೆಕ್ನಿಕ್ಸ್ ಇದೆ, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಾದರೆ ಟ್ರೆಸ್ಸಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ನೀವು ಯಾವ ಫ್ಯಾಬ್ರಿಕ್ ಮೇಲೆ ಪೇಂಟಿಂಗ್ ಮಾಡಬೇಕು ಅನ್ಕೋತಾ ಇದ್ದೀರಾ ಆ ಫ್ಯಾಬ್ರಿಕನ್ನು ತಗೊಳ್ಳಿ ಮತ್ತು ಅದ್ರ ಮೇಲೆ ನೀವು ಬ್ಲೌಸ್, ಕುರ್ತಾ, ಡ್ರೆಸ್ ಏನು ಸ್ಟಿಚ್ ಮಾಡ್ತಾ ಇದ್ದೀರಾ ಅದರದ್ದು ಪ್ರಾಪರಾಗಿ ಫಸ್ಟ್ ಆಫ್ ಆಲ್ ಮಾರ್ಕಿಂಗನ್ನು ಮಾಡ್ಕೋಬೇಕು. ಸೊ ಈಗ ನೋಡಿ, ನಾನು ಇಲ್ಲಿ ಇದು ಬ್ಲೌಸದ ಒಂದು ಮಾರ್ಕಿಂಗನ್ನು ಹಾಕಿದ್ದೀನಿ. ಒಂದು ಸ್ಯಾಂಪಲ್ ಮಾರ್ಕಿಂಗ್ ಇದೆ, ಇದು ಜಸ್ಟ್ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರಲಿ ಟ್ರೆಸ್ಸಿಂಗನ್ನು ಮಾಡುವಾಗ ಅದು ಯಾವ ರೀತಿ ಕಾಣುತ್ತೆ ಅಂತ. ಸೊ ನಾನು ನೋಡಿ ಇಲ್ಲಿ ಸೆಂಟರ್ಗೆ ನನಗೆ ಬ್ಲೌಸ್ ಬ್ಯಾಕ್ ನೆಕ್ಗೆ ಡಿಸೈನ್ ಬೇಕು. ಸೊ ಹೀಗಾಗಿ ನಾನು ಇಲ್ಲಿ ಡಿಸೈನನ್ನು ಟ್ರೆಸ್ ಮಾಡ್ತಾ ಇದ್ದೀನಿ. ಸೊ ಟ್ರೆಸ್ ಮಾಡೋಕ್ಕೆ ನಮಗೆ ಈ ರೀತಿ ನೋಡಿ ಯೆಲ್ಲೋ ಕಾರ್ಬನ್ ಶೀಟ್ ಆ್ಯಂಡ್ ವೈಟ್ ಕಾರ್ಬನ್ ಶೀಟ್ ಯೂಸ್ ಆಗುತ್ತೆ. ನಿಮ್ಮ ಫ್ಯಾಬ್ರಿಕದ ಕಲರ್ ಯಾವುದು ಇದೆ ಅದ್ರ ಮೇಲೆ ವೈಟ್ ಕಲರ್ ಎದ್ದು ಕಾಣುತ್ತಾ ಅಥವಾ ಯೆಲ್ಲೋ ಕಲರ್ದ ಟ್ರೆಸ್ಸಿಂಗ್ ಎದ್ದು ಕಾಣುತ್ತಾ ಅದ್ರ ಮೇಲೆ ನೋಡಿಕೊಂಡು ನೀವು ಐದರ್ ವೈಟ್ ಕಾರ್ಬನ್ ಶೀಟ್ ಅಥವಾ ಯೆಲ್ಲೋ ಕಾರ್ಬನ್ ಶೀಟನ್ನು ಬಳಸಬೇಕಾಗತ್ತೆ. ಈಗ ನಾನು ಬಳಸ್ತಾ ಇರೋದು ವೈಟ್ ಕಾರ್ಬನ್ ಶೀಟ್. ಸೊ ಅದರ ನಂತರ ನೋಡಿ, ನಾನು ಇಲ್ಲಿಗೆ ಸೆಂಟರ್ಗೆ ಬೇಕು, ಹೀಗಾಗಿ ನಾನು ಸೆಂಟರ್ಗೆ ಇಲ್ಲಿ ಕಾರ್ಬನ್ ಶೀಟನ್ನು ಇಟ್ಟಿದ್ದೀನಿ. ಅದರ ನಂತರ ನನಗೆ ಈಗ ಬೇಕು ಡಿಸೈನ್. ಸೊ ನಾನು ಇಲ್ಲಿ ಒಂದು ಯಶೋಧ ಕೃಷ್ಣ ಡಿಸೈನನ್ನು ತಗೊಂಡಿದ್ದೀನಿ. ಓಕೆ, ಸೊ ಈ ರೀತಿ ಇದು ಯಶೋಧ ಕೃಷ್ಣ ಡಿಸೈನ್ ನಮ್ಮದು ಇಲ್ಲಿಗೆ ಬರುತ್ತೆ. ಸೊ ಇದನ್ನು ನಾನು ಇವಾಗ ಟ್ರೆಸ್ ಮಾಡಬೇಕು. ಸೊ ಈ ಡಿಸೈನನ್ನು ನಾನು ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಫ್ಯಾಬ್ರಿಕ್ ಪೇಂಟಿಂಗ್ ಟ್ರೆಸ್ಸಿಂಗ್ ಬುಕ್ದಿಂದ ಬಳಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. ಟ್ರೆಸ್ಸಿಂಗ್ ಆಗಿ ನಾನು ಯಾವ ರೀತಿ ಸೀಕ್ವೆನ್ಸ್ನಲ್ಲಿ ಇಟ್ಟಿದ್ದೀನಿ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಕೆಳಗಡೆ ನಮ್ಮ ಫ್ಯಾಬ್ರಿಕ್ ಇದೆ, ನಾವು ಎದ್ರ ಮೇಲೆ ಪೇಂಟಿಂಗ್ ಮಾಡ್ತಾ ಇದ್ದೀವಿ ಅದು. ಸೆಕೆಂಡ್ ಬರುತ್ತೆ ನಮ್ಮ ಕಾರ್ಬನ್ ಶೀಟ್, ಆಮೇಲೆ ಬರುತ್ತೆ ನಮ್ಮ ಟ್ರೆಸ್ಸಿಂಗದ ಡಿಸೈನ್. ಸೊ ಈ ಡಿಸೈನನ್ನು ನಾನು ಆಲ್ರೆಡಿ ಹೇಳಿದ್ದ ಪ್ರಕಾರ ನಮ್ಮ ಟ್ರೆಸ್ಸಿಂಗ್ ಬುಕ್ದಿಂದ ಬಳಸ್ತಾ ಇದ್ದೀನಿ. ಸೊ ಸಿಂಪ್ಲಿ ಇವಾಗ ನೀವೇನು ಮಾಡಬೇಕು ಅಂದರೆ ಬಾಲ್ ಪೆನ್ ಪಾಯಿಂಟ್ ತೊಗೋಬೇಕು. ನಾರ್ಮಲ್ ನಮ್ಮ ಪೆನ್ ಇರುತ್ತೆ ಅದು. ಸೊ ಅದರಿಂದ ಟ್ರೇಸಿಂಗದ ನಮ್ಮದು ಡಿಸೈನ್ ಹೇಗಿದೆಯೋ ಸಿಂಪ್ಲಿ ಆ ಡಿಸೈನ್ ಮೇಲೆ, ಸಿಂಪ್ಲಿ ಅಂದರೆ ಸಿಂಪ್ಲಿ ಲಿಟ್ರಲಿ ಅದು ಡಿಸೈನ್ ಹೇಗಿದೆ ಹಾಗೆ ಸಿಂಪ್ಲಿ ಅದ್ರ ಮೇಲೆ ರೀಡ್ರಾ ಮಾಡ್ತಾ ಹೋಗಬೇಕು. ಬೇರೆ ನಾವು ನಮ್ಮ ಸ್ವಂತ ಯಾವುದೇ ಥರದ ಡಿಸೈನ್ಸನ್ನು ಸ್ಕಿಲ್ಲನ್ನು ಬಳಸುವ ನೆಸೆಸಿಟಿ ಇಲ್ಲ. ಸಿಂಪ್ಲಿ ಇಲ್ಲಿ ಡಿಸೈನ್ ಯಾವ ರೀತಿ ಅವೈಲೇಬಲ್ ಇದೆ ಆ ರೀತಿ ಸಿಂಪ್ಲಿ ಇದನ್ನು ಡ್ರಾ ಮಾಡ್ತಾ ಹೋಗಬೇಕು. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ದೇನಾದರೂ ಬಟ್ಟೆ ಸ್ವಲ್ಪ ಅಡ್ಗಾಡ್ತಾ ಇದೆ, ನಿಮಗೆ ಹೆವಿ ಆಬ್ಜೆಕ್ಟ್ ಏನಾದರೂ ಬೇಕು ಸಪೋರ್ಟ್ಗೆ ಅಂದರೆ ಈ ರೀತಿ ಏನಾದರೂ ಸ್ಕೆಲ್ಲು, ಕತ್ರೆ ಅಥವಾ ಈ ರೀತಿ ನೋಡಿ ಈ ರೀತಿ ಪಿನ್ಸ್ ಬರುತ್ತೆ. ಈ ಪಿನ್ಸನ್ನು ಸಿಂಪ್ಲಿ ನೀವು ಈ ರೀತಿ ಒಂದು ಹಚ್ಚಿ ನಾನು ತೋರಿಸ್ತೀನಿ. ಈ ರೀತಿ ಫ್ಯಾಬ್ರಿಕ್, ನಿಮ್ಮ ಕಾರ್ಬನ್ ಶೀಟ್ ಮತ್ತು ಮೇಲ್ಗಡೆ ಇರುವ ಟ್ರೆಸ್ಸಿಂಗ್ ಡಿಸೈನ್ ಮೂರಿಗೆ ಕೂಡ ಈ ರೀತಿ ನೀವು ಅಟ್ಯಾಚ್ ಮಾಡಿ ಇಟ್ಟಿದ್ರೆ ಈ ಡಿಸೈನ್ ಸ್ವಲ್ಪ ಕೂಡ ಅಡ್ಗಾಡೋದಿಲ್ಲ. ಸೊ ನಿಮಗೆ ನೆಸೆಸಿಟಿ ಇದ್ದರೆ ಈ ರೀತಿ ನೀವು ಪಿನ್ಸನ್ನು ಬಳಸಬಹುದು ಅಥವಾ ಏನಾದರೂ ಹೆವಿ ಆಬ್ಜೆಕ್ಟನ್ನು ಸಪೋರ್ಟ್ಗಾಗಿ ಇಡಬಹುದು. ಸೊ ನಂದು ಇವಾಗ ಆಲ್ರೆಡಿ ಚೆನ್ನಾಗಿ ಸ್ಟ್ರಾಂಗ್ ಆಗಿನೇ ಸೆಟ್ ಆಗಿದೆ, ಹೀಗಾಗಿ ನಾನು ಏನೂ ಬಳಸ್ತಾ ಇಲ್ಲ. ಸಿಂಪ್ಲಿ ನೋಡಿ ನಾನು ಡ್ರಾ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಡಿಸೈನ್ಸ್ ಡ್ರಾ ಮಾಡುವಾಗ ಪ್ರತಿಯೊಂದು ಡೀಟೇಲಿಂಗನ್ನು ಡ್ರಾ ಮಾಡಬೇಕು, ಯಾವುದೇ ಡೀಟೇಲಿಂಗನ್ನು ಬಿಡಬಾರ್ದು. ಚಿಕ್ಕ 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 ಡೀಟೇಲಿಂಗ್ ಎಲ್ಲ ಕವರ್ ಮಾಡಬೇಕು.
ಈಗ ನೋಡಿ ನಂದು ಈಚ್ ಆ್ಯಂಡ್ ಎವ್ರಿ ಡೀಟೇಲಿಂಗ್ ಎಲ್ಲನೂ ನಾನು ಟ್ರೇಸ್ ಮಾಡಿದ್ದೀನಿ. ಸೊ ಈಗ ಸಿಂಪ್ಲಿ ನಾನು ಈ ಪೇಜನ್ನು ಸರಿಸ್ತಾ ಇದ್ದೀನಿ ಮತ್ತು ನಮ್ಮ ಟ್ರೇಸಿಂಗ್ ಯಾವ ರೀತಿ ಬಂದಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇವಾಗ ನಮ್ಮದು ಕಾರ್ಬನ್ ಶೀಟ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ವಿತ್ ಈಚ್ ಆ್ಯಂಡ್ ಎವ್ರಿ ಡೀಟೇಲಿಂಗ್ ನಮ್ಮದು ಎಷ್ಟು ಚೆನ್ನಾಗಿ ಟ್ರೇಸಿಂಗ್ ರೆಡಿ ಆಗಿದೆ. ಸೊ ನನಗೆ ಇವಾಗ ಇಷ್ಟು ಟ್ರೇಸಿಂಗ್ ಪೇಂಟಿಂಗ್ ಮಾಡೋಕ್ಕೆ ಸಫಿಷಿಯೆಂಟ್ ಇದೆ. ನಿಮಗೇನಾದರೂ ನೀವು ಟ್ರೇಸ್ ಮಾಡಿದ ಮೇಲೆ ನಿಮ್ಮ ಟ್ರೇಸ್ ಮಾಡಿರುವ ಡಿಸೈನ್ ಸ್ವಲ್ಪ ಡಲ್ ಅನಿಸಿದರೆ, ಇನ್ನೂ ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಸಿಂಪ್ಲಿ ವೈಟ್ ಕಲರ್ದ ಪೆನ್ಸಿಲನ್ನು ನೀವು ಯೂಸ್ ಮಾಡಿ ಈ ಡಿಸೈನನ್ನು ಸಿಂಪ್ಲಿ ಸ್ವಲ್ಪ ಡಾರ್ಕ್ ಮಾಡ್ಕೋಬೋದು. ಸೊ ದ್ಯಾಟ್ ಪೇಂಟಿಂಗ್ ಮಾಡುವಾಗ ನಿಮಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಏನೂ ನೆಸೆಸಿಟಿ ಇಲ್ಲ. ಎಷ್ಟು ಚೆನ್ನಾಗಿ ಈಚ್ ಆ್ಯಂಡ್ ಎವ್ರಿ ಐಸ್, ನೋಸ್, ಲಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ಬೋದು. ಡ್ರೆಸ್ಸದ ಪಾರ್ಟ್ ಆಗಿರ್ಬೋದು. ಸೊ ಈ ರೀತಿ ಚೆನ್ನಾಗಿ ಡ್ರೆಸ್ಸಿಂಗ್ ನಮಗೆ ಬಂದರೆ ನಾವು ಈ ಎಲ್ಲ ಪಾರ್ಟನ್ನು ಚೆನ್ನಾಗಿ ಡೆಪ್ತ್ ಶೇಡಿಂಗ್ ಆ್ಯಂಡ್ ಹೈಲೈಟಿಂಗ್ ಮಾಡಿ ತುಂಬ ರಿಯಲ್ ಆಗಿ ಕಾಣೋ ಥರ ಪೇಂಟಿಂಗನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಹೀಗಾಗಿ ಡ್ರೆಸ್ಸಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ಮ್ಯಾಮ್ ನೀವು ಇವಾಗ ನಮಗೆ ಒಂದು ರಾಧಾಕೃಷ್ಣನ ತೋರಿಸಿದ್ದೀರಾ, ನಮಗೂ ಕೂಡ ಇದೇ ರೀತಿ ವೆರೈಟೀಸ್ ಆಫ್ ಡಿಸೈನ್ಸನ್ನು ಟ್ರೇಸ್ ಮಾಡಬೇಕು, ಅದು ಎಲ್ಲಿ ಡಿಸೈನ್ ಸಿಗಬಹುದು ಅಂತ ನಿಮಗೆ ಪ್ರಶ್ನೆ ಬಂದಿದ್ರೆ ನೋಡಿ, ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಈ ರೀತಿ ಫ್ಯಾಬ್ರಿಕ್ ಪೇಂಟಿಂಗ್ ಟ್ರೇಸಿಂಗ್ ಬುಕ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಡಿಸೈನ್ಸನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈ ಎಲ್ಲ ಡಿಸೈನ್ಸನ್ನು ಬಳಸಿ ನೀವು ಸೀರೆ, ಬ್ಲೌಸ್, ಕುರ್ತಾ, ಡ್ರೆಸ್ ಇಷ್ಟವಾದ ಫ್ಯಾಬ್ರಿಕನ್ನು ತುಂಬ ಚೆನ್ನಾಗಿ ಮತ್ತು ಪರ್ಫೆಕ್ಟಾಗಿ ಪೇಂಟ್ ಮಾಡಬಹುದು. ಕೋಲಮ್ ಡಿಸೈನ್ಸ್ ಎಲ್ಲ ಅಂದರೆ ಎಲ್ಲ ಡಿಸೈನ್ಸ್ ಇದರಲ್ಲಿ ಅವೈಲೇಬಲ್ ಇದೆ. ಈ ಒಂದು ಡಿಸೈನ್ ಇಲ್ಲ ಅಂತ ಇಲ್ಲ. ಸೊ ಹೀಗಾಗಿ ನಿಮ್ಗೆ ಏನಾದರೂ ಈ ಟ್ರೇಸಿಂಗ್ ಬುಕ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಾವು ನಿಮಗೆ ಈ ಟ್ರೇಸಿಂಗ್ ಬುಕ್ಕನ್ನು ಯಾವ ರೀತಿ ಆರ್ಡರ್ ಮಾಡಬಹುದು ಅಂತ ಎಲ್ಲ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಈ ಟ್ರೇಸಿಂಗ್ ಬುಕ್ ನಿಮಗಾಗಿ ತುಂಬ ಯೂಸ್ಫುಲ್ ಇದೆ. ಬಿಕಾಸ್ ನೋಡಿ ಎಷ್ಟು 2 ನಿಮಿಷದಲ್ಲಿ ನಾನು ಇಷ್ಟು ಚೆನ್ನಾಗಿ ಒಂದು ಬ್ಯೂಟಿಫುಲ್ ರಾಧಾಕೃಷ್ಣನ ಟ್ರೇಸ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಥರದ ನನ್ನ ಡ್ರಾಯಿಂಗ್ ನೆಸೆಸಿಟಿ ಇಲ್ಲ ಅಥವಾ ನನಗೆ ಪರ್ಫೆಕ್ಟಾಗಿ ಡ್ರಾಯಿಂಗ್ ಬರಲೇಬೇಕು, ನನ್ನ ಕರ್ವ್ ಚೆನ್ನಾಗಿ ಇರಲೇಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ ಡಿಯರ್. ಸೊ ಈ ಟ್ರೇಸಿಂಗ್ ಬುಕ್ಕನ್ನು ಬಳಸಿ ಇಷ್ಟವಾದ ಡಿಸೈನ್ಸನ್ನು ಬರೀ 2 ನಿಮಿಷದಲ್ಲಿ ನೀವು ತುಂಬ ಈಸಿಯಾಗಿ ಟ್ರೇಸ್ ಮಾಡಿ ಒಳ್ಳೆ ಫ್ಯಾಬ್ರಿಕ್ ಪೇಂಟಿಂಗನ್ನು ಕ್ರಿಯೇಟ್ ಮಾಡಬಹುದು. ಸೊ ಖಂಡಿತ ಈ ಬುಕ್ಕನ್ನು ಆರ್ಡರ್ ಮಾಡ್ಕೊಳ್ಳಿ. ಬಿಕಾಸ್ ಈ ಎಲ್ಲ ಡಿಸೈನ್ಸ್ ನಿಮ್ಮ ಕಸ್ಟಮರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಹಾಗಾದರೆ ನಿಮಗೆ ಎಲ್ಲ ಟ್ರೇಸಿಂಗ್ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ಚೆನ್ನಾಗಿ ಡಿಸೈನ್ಸನ್ನು ಟ್ರೇಸ್ ಮಾಡಿ ಆಮೇಲೆ ಪೇಂಟ್ ಮಾಡಿ, ಅಂದರೆ ನಿಮ್ಮ ಪೇಂಟಿಂಗ್ ಕೂಡ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.